ಭೇಟಿಯಾಗಿದ್ದಾರೆ ಅಂತ ಹೇಳಿದ್ರಿ. ಸೊ ಏನಂತ ಹೇಳಿದ್ರು ಸರ್? ಅವ್ರನ್ನ ಮನ ಒಲ್ದಿದ್ದಾರೆ ಹೇಗೆ? ಕಾರ್ತಿಕ್ ಅವ್ರಿಗೆ ನಾನು ಮನವಿ ಮಾಡಿದ್ದೀನಿ ಕೂತ್ಕೊಂಡು. ಅವರು ಒಂದು ವಾರ ಟೈಮ್ ತೊಗೊಂಡಿದ್ದಾರೆ. ನಾನು ಅವ್ರು ಯಾವ ಕಾರಣಕ್ಕೂ ನನಗೆ ಆ ಜಾಗ ಬೇಕೇ ಬೇಕು ಅಂತ ಇಲ್ಲ ಅಣ್ಣ ಇಲ್ಲ, ಯಾವ ಕಾರಣಕ್ಕೂ ಅದು ಬಿಟ್ಟು ಮಾಡೋ ತಿಂಕೆ ಎಲ್ಲ ಕೊಡಲೇಬೇಕು ಅಂತ ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರು ಮಾಡಲಿಲ್ಲ ಕಾನೂನಲ್ಲೇ ನಮಗೆ ಜಾಗ ಸಿಗುತ್ತೆ ಅಂತ ಗ್ಯಾರಂಟಿ ಇದೆ. ನಾನು ಇಷ್ಟು ದಿನ ಇದ್ರ ಬಗ್ಗೆ ಕೇಳಲಿಲ್ಲ, ಯಾವ ಕಾರಣಕ್ಕೂ ಬಿಡೋಲ್ಲ. ನಾವು ಅಲ್ಲೇ ಅಂತ್ಯಕ್ರಿಯೆ ಆದ ಜಾಗದಲ್ಲಿ ನಾವು ಸ್ಮಾರಕ ಕಟ್ತೀವಿ, ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳಿದೆ, ಈ ಡೆಮಾಲಿಷ್ ಮಾಡೋಕ್ಕೆ ನನಗೆ ಅಷ್ಟು ಧೈರ್ಯ ಬರ್ತದೆ ಅಂದರೆ ಕಾನೂನಲ್ಲಿ ನಮಗೆ ಎಲ್ಲ ನಾವು ಕೋರ್ಟ್ಗೆ ಹಾಕೆಲ್ಲ ತೊಗೊಂಡಿದ್ದೋ. ಇಲ್ಲಾಂದ್ರೆ ವಿಷ್ಣು ಸಮಾಧಿ ಡೆಮಾಲಿಷ್ ಮಾಡೋಕೆ ನಮ್ಗೆ ಕಲ್ಲಾಗುತ್ತಾ? ನಾನು ಉಳಿತೆ ಅವ್ನು ಹೇಳ್ದೆ, ಅವ್ನು ಗೊತ್ತಿತ್ತು, ಅವ್ನಿಗೆ ತುಂಬ ಭಯ ಇತ್ತು, ಯಾರು ಗೊತ್ತೇ ಇರಲಿಲ್ವಲ್ಲ ಆಗಿತ್ತು. ಆಮೇಲೆ ಇಷ್ಟು ದಿನ ಯಾಕೆಂದರೆ 2000 ಜನವರಿಲಿ ಆದಂಥ ಆರ್ಡ್ರ್ ಇವತ್ತು ಗಂಟೆ ಯಾರು ಬಂದಿಲ್ವಲ್ಲ, ನಮ್ಗೆ ಅದಕ್ಕೆ ಅವಾಗ ಧೈರ್ಯ ಬಂತು. ಇಲ್ಲಾಂದ್ರೆ ಅವ್ರು ಬಿಡ್ತಿರಲಿಲ್ಲ. ಅದಕ್ಕೆ ಈ ನಮ್ಮ ಏನು ಓಡಾಡ್ತಿದ್ರು ಅವರಿಂದ ಸ್ವಲ್ಪ ತಪ್ಪಾಗಿರ್ಬೋದು, ಇಲ್ಲ ಅವ್ರಿಗೆ ಮಾಹಿತಿ ಇಲ್ಲದೆ ಇರೋದು. ಮಾಹಿತಿ ಇದ್ರೆ ಅವರು ಫಾಲೋ ಮಾಡಬೇಕು. ಕೇಳಲಿಲ್ವಾ? ಯಾಕಂದ್ರೆ ಕೋರ್ಟ್ ಆರ್ಡರ್ ಅಲ್ಲಿ ಇರೋದು ಅನಧಿಕೃತವಾಗಿರುವಂತ ಒಂದು ಇದಿದೆ, ಸ್ಟ್ರಕ್ಚರ್ ಇದೆ, ಅದನ್ನ ಡೆಮಾಲಿಷನ್ ಮಾಡುದು. ಅಲ್ಲಿ ವಿಷ್ಣು ಸಮಾಧಿ ಇದೆ ಅನ್ನೋದನ್ನ ಅವ್ರು ಮೆನ್ಷನ್ ಮಾಡಿರ್ಲಿಲ್ಲ. ಕೇಳ್ಬೇಕಿತ್ತು. ನಾನು ಕೇಳಿದೆ, ವಿಷ್ಣು ಸಮಾಧಿ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರೆ ಗೌರ್ಮೆಂಟ್ ಪೀಪಲ್ ಯಾರಿರ್ಲಿಲ್ವಾ? ಏನಂದ್ರೆ ಕಾನೂನಲ್ಲಿ ಯಾರ್ಯಾರೇನೇ ರಜಿಸ್ಟರ್ ಗೊತ್ತಿಲ್ಲ. ನ್ಯಾಯ ಇಲ್ಲದಲ್ಲಿ ಇದಕ್ಕೆ ದಯವಿಟ್ಟು ನಮ್ಗೆ ನ್ಯಾಯ ಸಿಗುತ್ತೆ. ನಾವು ಹೇಳ್ದ ಡೆಮಾಲಿಷ್ ಅವ್ನಿಗೂ ತುಂಬ ಭಯ ಇತ್ತು ಕೂಡ. ಇಲ್ಲ ಅವ್ನು ಹೇಳ್ದ ದಯವಿಟ್ಟು ನಂಗೆ 3-4 ದಿನ ಹೇಳಿದೆ, ಯಾವ ಕಾರಣ ನಿನಗೆ ಬೇಡಪ್ಪ, 1 ಎಕರೆ ಬೇಡ, 10 ಎಕರೆ ಬೇಡ, ಹತ್ತಿರ ಅದು 10 ಗುಂಟೆ ಇಲ್ಲ, 12 ಗುಂಟೆ ಅದೇನಿ ನಮಗೆ ಕೊಡು ನಿನಗೆ ಹಣ. ಆಮೇಲೆ ಹೇಳ್ದ ಹಣದ ಪಾಪ ಸುಳ್ಳು ಹೇಳ್ಬಾರ್ದು, ಹಣ ಕೇಳಲಿಲ್ಲ. ಹಣ ಆದರೆ ನಾನು ಕೊಡೋಕ್ಕೆಲ್ಲ ಸರ್, ನಾನು ಮಾಡ್ಕೊಡ್ತೀನಿ, ಏನೋ ಮಾಡ್ತೀನಿ, 1 ವಾರ ಟೈಮ್ ಕೊಡಿ ಅಂತ ಹೇಳಿದ್ರೆ. ಅಣ್ಣ ತಮ್ಮದಿರು ಇಬ್ರು, ಬಾಲಣ್ಣ ಮಕ್ಳು ಇಬ್ರು ಸೋತೋಗ್ಬಿಟ್ಟಾರೆ. ಇಲ್ಲ, ಇವಾಗಿರೋದು ಮಗ ಯಾರು ಒಬ್ಬನೇ, ಕಾರ್ತಿಕ್ ಅಂದ್ರೆ ಶ್ರೀನಿವಾಸ್ ಮಗ, ದತ್ತು ಗಣೇಶ್ ಜೊತೆ. ಅದರಿಂದ 1 ವಾರ ಟೈಮ್ ತೊಗೊಂಡಿದ್ದ. ಅದಕ್ಕೆ ನಾವು ಕಾನೂನು ನಿನ್ನೆ ಆಲ್ರೆಡಿ ಮೊನ್ನೆ ಶುಕ್ರವಾರ ಶನಿವಾರ ನಮ್ಮ ಲಾಯರು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ತೊಗೊಂಡು ಯಾವ ರೀತಿ ಮಾಡಬೇಕು ಗೊತ್ತಿಲ್ಲದೆ ಇದನ್ನ ವಿಷ್ಣುವರ್ಧನ್ ಸಮಾಧಿ ಈ ರೀತಿ ಆಗಿದ್ದರಿಂದ ಅವ್ರು ಎಲ್ಲ ಮಾಡಿದರೆ ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಅಪ್ಲೈ ಮಾಡಿ ತಿರ್ಗಾ ಕಂಪ್ಲೀಟ್ ಸಬ್ಮಿಟ್ ಆದಾಗ 4 ಗಂಟೆ ಆಗಿದೆ. ಸರ್, ಇವಾಗ ಕಾರ್ತಿಕ್ ಅವರು ನಿಂತ್ಕೊಂಡು ಡೆಮಾಲಿಷನ್ ಮಾಡಿಸಿದ್ದಾರೆ ಅಂತ ನೀವೇ ಹೇಳ್ತಿರೋದ್ರಿಂದ ಅವಶೇಷಗಳೆಲ್ಲಿದೆ ಅದನ್ನ ಕೇಳಬೇಕಿತ್ತು. ಯಾಕಂದ್ರೆ ಎಲ್ಲ ಹುಡುಕಾಟದಲ್ಲಿ ಇದ್ದಾರೆ ಅಭಿಮಾನಿಗಳದ್ದು. ಈಗ ಏನಾಗಿದೆ ಅಂದ್ರೆ ನಾವು ನಿನ್ನೆ ಮಾತಾಡಿದಾಗ ಅದ್ರ ಬಗ್ಗೆ ಕೇಳಲಿಲ್ಲ. ಫಸ್ಟ್ ನಾನು ಇದ್ರ ಬಗ್ಗೆ ಕೇಳಿದೆ, ನಮಗೆ ಜಾಗ ಪೂಜೆ ಮಾಡ್ಲಿಕ್ಕೆ ಬೇಕು ಅಂತ ಹೇಳಿದೆ. ಅವ್ರೆಲ್ಲೆಲ್ಲಿ ಇಟ್ಟಿರ್ತಾರೆ ನೀನು ಕೇಳಲ್ಲ. ಅವ್ರಷ್ಟೆಲ್ಲ ಅಲ್ಲಿ ಇಟ್ಟಿರ್ತಾರ, ಆ ಮಣ್ಣು ಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ. ಯಾಕೆಂದ್ರೆ ಆ ಮಣ್ಣು ಕೊಡಿ ಅಂತ ಎಷ್ಟೋ ಜನ ನಮ್ಮ ಮಮ್ಮಿ ಕೇಳ್ತಾರೆ. ಅದರಿಂದ ಆಗುತ್ತೆ, ಎಲ್ಲೂ ಹೋಗಲ್ಲ ಎತ್ತಿಗೆ ಸಿಗುತ್ತೆ. ಸರ್, ಇವಾಗ 1 ಸೆಕೆಂಡ್, ಈಗ ಡೆಮಾಲಿಶ್ 10 ಗುಂಟೆ ಎಕರೆ ಮಾತ್ರ ಬೇಕು ಅಂತ ಹೇಳ್ತಾ ಇದೀರ, 10 ಗುಂಟೆ ಜಾಗ ಮಾತ್ರ ಬೇಕು ಅಂತ ಇವಾಗ ಇಸ್ಕೋತೀರಾ, ಅವ್ರು ಕೊಡ್ತಾರೆ. ನಾಳೆ ಕಾರ್ತಿಕ್ ಮೊಮ್ಮಕ್ಳು ಬರೋದಿಲ್ಲ ಆ ಜಾಗಕ್ಕೆ, ಅವ್ರು ಬಂದು ಮತ್ತೆ ಡೆಮಾಲಿಶ್ ಮಾಡೋದಿಲ್ಲ ಅಂತ ಏನ್ ಅದಕ್ಕೆ ಕಾನೂನು ಯಾಕೆ ಸರ್ಕಾರ ಮುಟ್ಗೋಲು ಹಾಕೋಬೇಕು? ಆ ಇಡೀ 10 ಎಕರೆ ಜಾಗ ನಾಳೆ ಮದ್ವೆ ಆದ್ರೆ ನಾಳೆ ಬರುತ್ತೆ. ಇಲ್ಲ, ಅದು ಕಾನೂನು ಚೌಕಟ್ಟಲ್ಲಿ ಅದನ್ನ ಪತ್ರ ಮುಖೇನ ಕಾನೂನು ದಾಖಲೆ ಮುಖೇನ ಮಾಡ್ಬೇಕು. ಮೊಮ್ಮಕ್ಳು ಬರ್ಲಿ, ಮರಿ ಮಕ್ಳು ಬರ್ಲಿ, ಅವ್ರ ತಾತಿರ್ ಬರ್ಲಿ, ದಾಖಲೆ ಅವತ್ತೇನಾರ ಕರೆಕ್ಟ್ ಆಗಿದ್ರೆ ಇವತ್ತಿದ್ದು ಆಯ್ತಿರ್ಲಿಲ್ಲ. ದಾಖಲೆ ಮುಖ್ಯ. ಈಗ ಸರ್ಕಾರ ದಯವಿಟ್ಟು ವಶಪಡಿಸ್ತೀವಿ ನೋಡಿಮ್ಮ, ಮಾಡಿದೀವಿ ಮೇಡಮ್, 2 ವರ್ಷ ಕೊಟ್ಟಿದ್ದೀನಿ. ಸರ್ಕಾರ ನೋಡಮ್ಮ, ಸ್ಟುಡಿಯೋ ಅಂತ ಕೊಟ್ಟಿದ್ರೆ ಸ್ಟುಡಿಯೋ ಮಾಡ್ಲಿ, ಡೆವಲಪ್ ಮಾಡ್ಲಿ. ಈಗ 20 ಎಕರೆ ಸರ್ಕಾರ ಎಲ್ಲ ಗೊಂದಲದ ವಾಣಿಜ್ಯ ಮಂಡಳಿ ಆಗ್ಬೋದು, ಚಿತ್ರಕಲೆ ಆಗ್ಬೋದು, ಸ್ಟುಡಿಯೋ ಮಾಡ್ಬೇಕು. ಅವ್ರು ಎಲ್ಲ ಈಗ 10 ಎಕರೆ ಮಾರಿರೋ ಅವ್ರಿಗೆ ತೊಂದರೆ ಆಗುತ್ತೆ. ಪಾಪ ಅಮಾಯಕರ ತೊಗೊಂಡಿದ್ದೆ, ಅವ್ರಿಗೆ ತೊಂದರೆ ಆಗ್ಬಾರ್ದು, ಯಾರಿಗೂ ತೊಂದರೆ ಆಗ್ಬೋದು. ಅದಕ್ಕೆ ಕಾರ್ತಿಕ್ ಹೇಳಿದೆ, ಕಮರ್ಷಿಯಲ್ ಆಕ್ಟಿವಿಟಿ ಏನಾದ್ರು ಇದ್ದರೆ ಕಾನೂನಲ್ಲಿ ತುಂಬಾ ತಪ್ಪಾಗುತ್ತೆ, ಮಾಡೋಕ್ಕಾಗಲ್ಲ. ಡೆಮಾಲಿಷ್ ಅಂದ್ರೆ ಆಲ್ರೆಡಿ ಅವ್ರು ಮೈಸೂರಲ್ಲಿ ಇದು ಸಮಾಧಿ ಇದೆ, ಅದು ಇಲ್ಲಿ ಏನಿಲ್ಲ, ಎಲ್ಲ ಅಲ್ಲಿ ಆಗ್ಬಿಟ್ಟಿದೆ. ಅದಕ್ಕೆ ಕೋರ್ಟ್ಗೆ ಹಾಕಿ ಅಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ಟಾರೆ. ಈಗೇನಾಗಿದೆ, ನ್ಯಾಯಮೂರ್ತಿಗಳು ಭಾರತ ದೇಶ ಅಂತ ಎಲ್ಲೆಲ್ಲಿರೋ ಬಂದಿರ್ತಾರೆ. ಇಲ್ಲಿ ಆ ಸಬ್ಜೆಕ್ಟ್ ಬಂದಾಗ ಅದು ಸಂಬಂಧಪಟ್ಟಂತ ನಮ್ಮ PP ಆಗ್ಬೋದು, ಗೌರ್ಮೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಬೋದು, ಲಾಯರ್ಗಳು ದಯವಿಟ್ಟು ಈ ಥರ ಒಂದು ಸೆಲೆಬ್ರಿಟಿ ಈ ಥರ ಆಗಿದೆ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾರು ಕೊಡಲ್ಲ. ಗೊತ್ತಿರಲ್ಲ ಈ ಥರ ಆಗಿದೆ ಅಂತ ಕೇಳಕ್ಕೆ. ಅವನು ನಿನ್ನೆ ಕಾರ್ತಿಕ್ ಕೇಳಿದ್, ನಾನು ಕೇಳಿದ ಪ್ರಕಾರ ಪ್ರತಿಯೊಬ್ಬರು ಗೊತ್ತು ಅಂತ ಹೇಳ್ದ. ನಾನು ಹೇಳ್ದೆ, ನನಗೆ ಹೇಳಿದ ನಾನು ಇದೇ ಮಾತು ಹೇಳಿದೆ. ನೀನು ಒಂದು ಮಾತು ನನಗೆ ಹೇಳ್ಬೋದಾಯ್ತು, ಅಟ್ಲೀಸ್ಟ್ ವಾಣಿಜ್ಯ ಮಂಡಳಿಗೆ ಹೇಳ್ಬಾರ್ದು, ಅಟ್ಲೀಸ್ಟ್ ರಾಕ್ಲೈಟ್ ವೆಂಕಟೇಶ್ ಹೇಳ್ಬೋದಾಯ್ತು, ಬೇರೆ ಬೇಡ ನನಗೆ ಹೇಳ್ಬಾರ್ದು, ರಾಕ್ಲೈಟ್ ವೆಂಕಟೇಶ್ ಹೇಳ್ಬಾರ್ದು, ಅಟ್ಲೀಸ್ಟ್ ನಮ್ಮ ಇಷ್ಟು ಪ್ರಸನ್ನ ಅವ್ರಿಗೆ ಹೇಳ್ಬೋದಾಯ್ತು. ವಾಣಿಜ್ಯ ಇಷ್ಟು ನೀವು ಯಾರು ಸ್ಪರ್ಧಿಸಿಲ್ಲ ನನಗೆ ಹೇಳ್ಬೋದಾಯ್ತಲ್ಲ, ನಾವು ಸ್ಪರ್ಧಿಸ್ತಿದ್ವಲ್ಲ. ಇಲ್ಲ ಅಣ್ಣ, ಎಲ್ಲರೂ ಗೊತ್ತು ಅನ್ಕೊಂಡೆ. ಯಾಕೆ ಗೊತ್ತಿದ್ದೀನಿ, ಎಲ್ಲರೂ ಗೊತ್ತಿದೆ ಅಂತ ಹೇಳಿ. ಯಾರಿಗೂ ಗೊತ್ತಿಲ್ಲ ಮೇಡಮ್, ಯಾರಿಗೂ ಗೊತ್ತಿಲ್ಲ. ಅವನು ಯಾರು ಪಾರ್ಟಿ ಮಾಡಿಲ್ಲ, ಪಾರ್ಟಿ ಮಾಡಿಲ್ಲ, ಮಿಸ್ಯೂಸ್ ಮಾಡಿ ಶಿಕ್ಷೆ ಕಾನೂನು ಹೋರಾಟ ಮಾಡ್ತಾ ಇದೀವಿ ಮೇಡಮ್. ಯಾರು ತಿಳಿಸಿರ್ಬಿಟ್ಟಿದ್ದೆ. ಅವನು ಹೇಳ್ದಾಗ ನೋಟಿಸ್ ಹೋಗಿರೋದು ಗೊತ್ತು, ಡೆಮಾಲಿಷ್ ಮಾಡಿ ಯಾರು ತಿಳಿಸಿಲ್ಲ. ಡೆಮಾಲಿಷ್ ಮಾಡಿ ಯಾರು ತಿಳಿಸಿ ಸುಮ್ಮನೆ ಇರ್ತಾರ? ಇಲ್ಲ, ಯಾರಿಗೂ ತಿಳಿಸಿ ಡೆಮಾಲಿಷ್ ತಿಳಿಸಿಲ್ಲ. ಜನವರಿ ಆರ್ಡರ್ ಆಗಿದೆ, ಎಲ್ಲರಿಗೂ ಗೊತ್ತು ಅಂತ ಅವನಂದ. ಇದನ್ನ
ಇನ್ನೊಂದ್ಸತಿ ನಾವು ಸುದೀಪ್ ಅವ್ರಿಗೆ ಒಂದ್ ಕಡೆ ಅರ್ಧ ಎಕರೆ ತಗೊಳ್ಳೋದು ನೀವು ಅಲ್ಲೇ ಆಗ್ಬೇಕು ಅಂತ ಹೇಳಿ ಮತ್ತೆ ಸುದೀಪ್ ಅವ್ರ ಜೊತೆಗೆ ಅವ್ರನ್ನ ಸುದೀಪ್ ಅವ್ರು ತಗೊಳ್ಳೋದಕ್ಕೆ ನಾವು ಸ್ವಾಗತ ಆಗ್ತೈತಿ. ಸುದೀಪ್ ಅವ್ರು ನಾವು ಸೇರ್ಸ್ಕೊಳ್ಳೋದ, ನಾವು ಅವ್ರ ಜೊತೆ ಸೇರ್ಕೊತೀವಿ, ತಪ್ಪೇನಿಲ್ಲ. ಯಾಕೆ ನಾವು ಸುದೀಪ್ ಒಬ್ಬ ಕಲಾವಿದ್ರು ಒಬ್ಬ ಪಾಪ ಅವ್ರದ್ದು ಎಲ್ಲದೂ ಕರೆಯಕಲ್ಲ, ಅವ್ರು ತಗೊಳ್ಳೋದು ಅವ್ರ ಜೊತೆಲಿ ಇರ್ತೀವಿ. ನಾವೇ ಇದನ್ನು ಹೋಗಿ ಮೀಟಿಂಗ್ ಮಾಡಿ ಈ ರೀತಿ ಇದೆ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರಿಗೆ ಗೊತ್ತಿರಲ್ಲ. ಸರ್ ಒಂದೇ ಜಾಗದಲ್ಲಿ ಎಲ್ಲ ಮಾಡ್ಬೋದಲ್ವಾ ಸರ್? ಅಭಿಮಾನ್ ಸ್ಟುಡಿಯೋ ತಗೊಂತೀರಾ ಅತ್ತೆ ಕುಂಟೆ ಅಂತಂದ್ರೆ ಅಲ್ಲೇ ಪುತ್ತಳಿನೂ ಅಲ್ಲೇ ಮಾಡ್ಬೋದಲ್ವಾ? ಏನಕ್ಕೆ ಅಲ್ಲೊಂದ್ ಕಡೆ ಅಲ್ಲೊಂದ್ ಕಡೆ ನೀವೇ ಚಿತ್ರ ಮಾಡ್ತಾ ಇದೀರಾ ವಿಷ್ಣುವರ್ಧನ್ ಸರ್? ಇಲ್ಲಮ್ಮ, ಇಲ್ಲ ಈಗ ಅವರು ಸ್ವಂತ ಪಾಪ ದುಡ್ಡಿಂದ ಮಾಡ್ತಾ ಇರೋದು, ನಾವು ಮಾಡಬಾರ್ದು ಅಂತ ಹೇಳಕ್ ಬರಲ್ಲ. ಇಲ್ಲ ಯಾರು ಅವ್ರ ಗೌರವ ಕೊಡ್ಬೇಕಲ್ಲ. ಇಲ್ಲಿ ಗೊತ್ತಿಲ್ಲದೆ ಮಾತಾಡ ಸರ್. ಸ್ವಂತ ದುಡ್ಡವ್ರು ಅವ್ರಿಗೆ ಮನ ನೊಂದು ಅವ್ರಿಗೆ ಜಾಗ ಸಿಕ್ಕಿಲ್ಲ ಅದನ್ನೊಂದು ಪಾಪ ತಗೋತಾ ಇರೋದು. ಸುಮ್ ನಂಗೆಲ್ಲ ಮಾತಾಡಬೇಡಿ ಯಾರ ಬಗ್ಗೆನು. ಯಾವುದೇ ಕಲಾವಿದ್ರು ಮಾತಾಡೋದು ಸರ್ಕಾರದ ಜೊತೆ ಸಿಎಂ ಹತ್ರ ಹೋಗಿ ಮಾತಾಡಿದ್ರೆ ಯಾಕೆ ಸರ್ ಆಗಲ್ಲ? ಅದೇ ನಾನು ಕೂಡಲೇ ನಾನು ಸುದೀಪ್ ಅವ್ರು ಮೀಟ್ ಮಾಡ್ತೀನಿ. ನನ್ಗೆ ಇಷ್ಟು ದಿನ ಗೊತ್ತಿರಲಿಲ್ಲ, ವರಮಹಾಲಕ್ಷ್ಮಿ ಅದಾದ್ಮೇಲೆ ನಂಗೆ ಗೊತ್ತಾಗಿಲ್ಲ, ಅದರಿಂದ ಓಡಾಡ್ತಿದ್ದೆ. ಅದನ್ನ ಕೇಸೆಲ್ಲ ಕಂಟಿನ್ಯೂ ಮಾಡ್ತಾ ಇದೀವಿ. ಈಗ ನಾನು ಎಲ್ಲ ಫಸ್ಟ್ ನಾನು ದಾಖಲೆ ರೆಡಿ ಮಾಡ್ಕೋಬೇಕಲ್ಲ. ನಾನು ಮಾತಾಡ್ಬೇಕು ನಂತರ ಏನಿದೆ ಅಂತ ಕೇಳಿದಾಗ ಏನಾಗುತ್ತೆ? ಸುಮ್ಮನೆ ಎಲ್ಲರೂ ಓದಪಟ್ಟ ಆಗಬಾರ್ದು. ಅದನ್ನ ದಾಖಲೆ ಎಲ್ಲ ರೆಡಿ ಮಾಡಿ ಲಾಯರ್ ಕೂತ್ಕೊಂಡಿದ್ದೀನಿ. ಅವ್ರು ಶ್ರೀನಿವಾಸ್ ಕೇಳಿದ್ದೀನಿ ದಾಖಲೆಗಳು ನಿಮ್ಮ ಲಾಯರ್ ಹತ್ರ ಮೀಟ್ ಮಾಡಿಸು ಅಂತ ನಾನು ಕೇಳಿದ್ದೀನಿ. ನಮ್ಮ ನಾಗೇಂದ್ರ ಪ್ರಸಾದ್ ಹೇಳಿದ್ದಾರೆ, ಅವರು ನಮ್ಮ ಲಾಯರ್ ಹತ್ರ ಮಾತಾಡ್ತೆ, ಅವ್ರನ್ನ ಲಾಯರ್ನ ಮಾತಾಡ್ತೆ. ಅವರಿಬ್ಬರು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡಾಗ ಜಾಸ್ತಿ ಫೋರ್ಸ್ ಇರುತ್ತೆ. ಈಗ ಸುದೀಪ್ ಅವ್ರು ಮೀಟ್ ಮಾಡ್ತೀನಿ, ಮೀಟ್ ಮಾಡೋದು ಎಕ್ಸ್ಪ್ಲೇನ್ ಮಾಡಿ ಈ ರೀತಿ ಆಗಿ ಸರ್ ಇದಕ್ಕೆ ಏನು ಮಾಡ್ತೀರಿ, ಮುಂದಕ್ಕೆ ಯಾವ ರೀತಿ ಮಾಡೋದ ಕೇಳ್ತೀನಿ, ತಪ್ಪೇನಿದೆ ಸರ್. ಇದು ನನಗೆ ಇಲ್ಲಿ ಯಾರು ಯುಗೋ ಅಲ್ಲ, ಇಲ್ಲಿ ಯಾರು ದೊಡ್ಡವರಲ್ಲ, ನಮ್ಮ ಸಾರ್ ದೊಬ್ಬರದೇ ಅಷ್ಟೇ. ವಿಷ್ಣು ಸೇನಾ ಮುಖ್ಯ, ನಂಗೆ ಬೇರೆ ಯಾರಿಲ್ಲ. ಸುದೀಪ್ ಅವ್ರನ್ನ ನಾನೇ ಮೀಟ್ ಮಾಡ್ತೀನಿ. ಪಾಪ ಅವರು ಯಾವಾಗ ಇಲ್ಲಿ ಕೊಡಲ್ಲ ಅಂತ ಗೊತ್ತಾದ್ರೆ ಜಾಗ ತೊಗೊಂಡಿದ್ರೆ ಖುಷಿ ಆಯಿತು. ದಯವಿಟ್ಟು ನಾವು ಇಲ್ದೇ ಇರೋದಲ್ಲ, ಬೇರೆ ಯಾರು ಲೂಸ್ ಟಾಕ್ ಯಾರೇ ಆಗಲಿ ಯಾವ ಅಭಿಮಾನಿಯಾಗಲಿ ಮಾತಾಡ್ಬಾರ್ದು. ನಿಮ್ಮಲ್ಲಿ ಕಳಕಳಿನ ಮನವಿ ಪಡ್ತೀನಿ ಸರ್. ಮೈಸೂರಿಗೆ ಹೋಗ್ತಾ ಇದೀನಿ, ಹೋಗಲ್ಲ, ಇಲ್ಲೇ ಪ್ರತಿ ವರ್ಷ ಹೋಗ್ತಾ ಇದೀನಿ ಅಂತ ಅಂದ್ರೆ ನಾವು ಒಂದು 7-8 ವರ್ಷ ಬಂದಿದೀವಿ. ನಾವು ಕೆ ಮಂಜು ಅವ್ರನ್ನ ನೋಡ್ಲೇ ಇಲ್ವಲ್ಲ 25. ಯಾರ ಕಣ್ಣು ಕಾಣಿಸ್ಬೇಕು ಅಂದಿಲ್ಲ, ಯಾರ ಕಣ್ಣು ಕಾಣಿಸ್ಬೇಕು. ನನ್ನ ಮನದಲ್ಲಿ ಇರ್ಬೇಕಾರೆ ಅಮ್ಮ ಅವ್ರನ್ನ ದಿನ ಬೆಳಗಾರ ನಾನು ಯಾರಿಗಾರು ತೋರಿಸಿ ಆಡಂಬರ ಮಾಡ್ಬೇಕು. ನಾನು ಯಾರು ಕಾಣಬಾರ್ದು ಅಂತ ನಾನು ಹೋಗ್ತೀನಿ. ನಾನು ಹೃದಯದಲ್ಲಿದ್ದಾರೆ. ಅದರಿಂದ ನನ್ನ ಆತ್ಮಪೂರ್ವಕವಾಗಿ ವಿಷ್ಣು ಸರ್ ಮನಸ್ಸಲ್ಲಿದ್ದಾರೆ. ನಾನು ಅವ್ರನ್ನ ಏನು ಬಯಸೋದು ಅಂದ್ರೆ ಅವ್ರ ಆಶೀರ್ವಾದ ಒಂದೇ ಬಯಸೋದು. ಕಳೆದ ವರ್ಷ ಎಲ್ಲ ಬಿಟ್ಟೇ ಇರ್ಲಿಲ್ಲ ಅವ್ರನ್ನ, ಹೆಂಗ್ ಹೋದ್ರಿ ಅಂದ್ರೆ? ಯಾರು ಹೇಳಿದ್ರು ಬಿಟ್ಟಿದ್ದಾರೆ? ಯಾರು ಅಮ್ಮ? ನಾನು ಸುಮಾರು ಸತಿ ಸ್ಟುಡಿಯೋ ಇದ್ದಾಗ ಹೋಗಿದ್ದೀನಿ, ಅದಿಲ್ದಾಗ ಹೋಗಿದ್ದೀನಿ, ಸುಮಾರು ತೆಗಿದ್ದೀನಿ. ನಮಗೆ ಯಾವತ್ತೂ ಸ್ಟುಡಿಯೋದಲ್ಲಿ ತೆಗಿಯಲ್ಲ ಅಂತ. ಯಾಕಂದ್ರೆ ನಾನೊಬ್ಬ ನಿರ್ಮಾಪಕ ಆದ್ರಿಂದ ನಮ್ಮನ್ನ ಫಸ್ಟ್ ಸ್ವಾಗತಿಸಿದ್ರೆ ಆಮೇಲೆ ನಾವು ಹೋಗಿ ಎಲ್ಲೇನು ಭಜನೆ ಮಾಡೋದು. ಹೋಗಿ ದೇವಸ್ಥಾನಕ್ಕೆ ಹೋಗ್ತೀನಿ, ನಮಸ್ಕಾರ ಹಾಕೊಂಬತ್ತೀನಿ. ದಯವಿಟ್ಟು ಈ ರೀತಿ ಕನ್ಫ್ಯೂಸ್ ನೀವು ಮಾಡಬೇಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ.